ಕಚಡ ನನ್ನ ಮಗನೇ, ಲೋಪರ್ ನನ್ನ ಮಗನೇ, ವರ್ಕ್ ನನ್ನ ಮಗನೇ, ಮಗ ನೋಡ್ಕೊಳ್ಳೋ ನಿಂದು ಕಚಡ ನನ್ನ ಮಗನೇ, ಮಗ ನೋಡ್ಕೋ. ಒಳ್ಳೆ ಒಳ್ಳೆ ಪ್ರಣಮೂತ ಬ್ರಹ್ಮರಾಕ್ಷ ತೆಗಿದ್ಯಾ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ವಾಟ್ ಇಫ್ ಸೀಸನ್ 3 ನ ಮೊದಲನೇ ಎಪಿಸೋಡನ್ನು ರೋಸ್ಟ್ ಮಾಡಬೇಕು ಅಂತ ಇದ್ದೀನಿ. ಹೌದು ಗುರು, ಅಷ್ಟೊಂದು ಸಿಟ್ಟು ಬರ್ಸ್ಬಿಟ್ಟಿದ್ದಾರೆ ಇವರು. ಇವ್ರಿಗೆ ಒಂಥರ ದಿಮಾಕ್ ಬಂದಿರಬೇಕು ಅಂತ ಅನ್ಸುತ್ತೆ. ಮಾರ್ವಲ್ ಆಡಿಯನ್ಸ್ಗಳು ವರ್ಡ್ ತುಂಬ ಇದ್ದಾರೆ, ನೋಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಇಷ್ಟೊಂದು ಲೇಸಿ ರೇಟಿಂಗನ್ನು ಮಾಡಿದ್ದಾರೆ. ಇವ್ರು ಮಾಡಿರೋ ಕರ್ಮಕಾಂಡನ ಹೇಳ್ತೀನಿ ನೋಡಿ. ಈ ಯೂನಿವರ್ಸ್ನಲ್ಲಿ ಏನಾಗಿರ್ತಪ್ಪ ಅಂತ ಹೇಳಿದ್ರೆ, ಅವೆಂಜರ್ಸ್ಗಳೆಲ್ಲ ಸೇರ್ಕೊಂಡ್ಬಿಟ್ಟು ಅಲ್ಟ್ರಾನನ್ನ ಸೋಲ್ಸಾದ್ಮೇಲೆ ಬ್ರೂಸ್ ಬ್ಯಾನರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವನನ್ನ ಹಲ್ಕ್ ಫಾರ್ಮ್ನಲ್ಲಿ ನೋಡಿದವರೆಲ್ಲರೂ ಕೂಡ ಅವನನ್ನ ಮಾಸ್ಟರ್ ಅಂತ ಅವನಿಂದ ದೂರನೇ ಉಳಿತಾ ಇದ್ದಾರೆ. ಇದರಿಂದ ಅವನಿಗೆ ಲೋನ್ಲಿ ಫೀಲ್ ಆಗ್ತಾ ಇದೆ. ನೀವು ವಿಂಟರ್ ಸೋಲ್ಜರ್ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ, ಅಲ್ಲಿ ಸ್ಯಾಮ್ ವಿಲ್ಸನ್ ಫ್ರೀಯಾಗಿ ಕೆಲವರಿಗೆ ಕೌನ್ಸಿಲಿಂಗ್ ಕೊಡ್ತಾ ಇರ್ತಾನೆ. ಸೇಮ್ ಅದೇ ಥರ ಇಲ್ಲಿ ಬ್ರೂಸಿಗೂ ಕೌನ್ಸಿಲಿಂಗ್ ಕೊಡೋದಕ್ಕೆ ನೋಡ್ತಾನೆ. ಆದರೆ ಅವನಿಗೆ ಬೇಕಾಗಿರೋದು ಒಬ್ಬ ಫ್ರೆಂಡ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ, ಅವನ ಏಕಾಂಗಿತನವನ್ನು ದೂರ ಮಾಡೋದಕ್ಕೆ. ಹಂಗಾಗಿ ಅವನೊಂಥರ ಫ್ಯಾಮಿಲಿ ಫ್ರೆಂಡ್ ಥರ ಅವನ ಮನೆಗೆ ಅವ್ರ ಅಕ್ಕನ ಬೋಟ್ಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇದೇ ಥರ ಒಂದಿನ ಸ್ಯಾಮ್ ಅಕ್ಕ ಸರಹಾ ಬೋಟ್ನಲ್ಲಿ 3 ಜನ ಕೂತ್ಕೊಂಡು ಮಾತಾಡ್ತಿರುವಾಗ ಗಾಳಿ ಜೋರಾಗಿ ಬೀಸಿ ಅಲ್ಲಿರೋ ಒಂದು ರಾಡ್ ಬಂದ್ಬಿಟ್ಟು ಬ್ರೂಸ್ಗೆ ತಗಲ್ಬಿಡುತ್ತೆ. ಅವನಿಗೆ ಹರ್ಟ್ ಆಗೋಗುತ್ತೆ. ಹರ್ಟ್ ಆದ್ಮೇಲೆ ನಿನ್ನ ಹಲ್ಕ್ ಆಕ್ಟಿವ್ ಆಗ್ತಾನಲ್ವಾ, ಅವಾಗ ಸರಹಾ ಮತ್ತೆ ಸ್ಯಾಮ್ ಇಬ್ರು ಕೂಡ ಎದುರ್ಕೊಂಡ್ಬಿಡ್ತಾರೆ. ಅದನ್ನ ನೋಡಿ ಅವನಿಗೆ ಬೇಜಾರಾಗೋಗ್ಬಿಟ್ಟು ನನ್ನಿಂದ ಯಾರು ಕೂಡ ಸೇಫ್ ಆಗಿರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅವನ ಮೇಲೆ ಅವನೇ ಪ್ರಯೋಗ ಮಾಡಿಕೊಂಡು ಅವನು ಒಳಗಡೆ ಇದ್ದಂಥ ಹಲ್ಕ್ ಮಾಸ್ಟರ್ನ ಆಚೆ ತರಬೇಕು ಅಂತಂತೇಳಿ ಮತ್ತೆ ಅವನ ಮೇಲೆ ಗಾಮಾ ರೇಡಿಯೇಷನ್ ಪ್ರಯೋಗ ಮಾಡ್ಕೊಳ್ತಾನೆ. ಆದರೆ ಅದು ಅವನಿಂದ ಇನ್ನೊಂದು ಮಾಸ್ಟರ್ನ ಹುಟ್ಟಾಕ್ಬಿಡುತ್ತೆ. ಅದೇ ಆ್ಯಕ್ಚುಲಿ ನೋಡೋದಕ್ಕೆ ಹಸಿರು ಕಲರ್ ಕೊಂಬಿರೋ ಗಾಡ್ಜಿಲಾ ಥರ, ಆದರೆ ಅದಕ್ಕೆ ಇವರು ಏಪೆಕ್ಸ್ ಅಂತೇಳ್ಬಿಟ್ಟು ಹೆಸರು ಕೊಟ್ಟಿದ್ದಾರೆ. ಅದೇನು ಮಾಡುತ್ತೆ, ಅಲ್ಲಿಂದ ಆಚೆ ಬಂದು ಅದರ ಬಾಡಿಯಿಂದ ಮರಿ ಮಾನ್ಸ್ಟರ್ಸ್ಗಳನ್ನ ಆಚೆ ಹಾಕೋದಕ್ಕೆ ಶುರು ಮಾಡುತ್ತೆ. ಸ್ವಂತ ಆರ್ಮಿನ ಕಟ್ಕೊಳುತ್ತೆ, ಅದೇ ಏಪೆಕ್ಸ್ ಲೀಜಿಯನ್. ಇದನ್ನೆಲ್ಲ ಈ ಹೀರೋಗಳು ಆ ದೊಡ್ಡ ಮಾನ್ಸ್ಟರ್ನ ಏಪೆಕ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಈ ಸಣ್ಣ ಮಾನ್ಸ್ಟರ್ಸ್ಗಳನ್ನು ಗಾಮಾ ಬೀಸ್ಟ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಈಗ ಇವುಗಳೆಲ್ಲ ಸೇರ್ಕೊಂಡ್ಬಿಟ್ಟು ಪ್ರಪಂಚದ ಮೇಲೆ ಅಟ್ಯಾಕ್ ಮಾಡಿಬಿಡ್ತವೆ. ಅವಾಗ ಇರ್ತಾರಲ್ಲಪ್ಪ ನಮ್ಮ ಮೈಟಿ ಹೀರೋಸ್ಗಳು, ಅವುಗಳನ್ನ ಹಂಗೆ ಫೇಸ್ ಮಾಡೋದಕ್ಕಾಗೋದಿಲ್ಲ. ಹಲ್ಕನ್ನು ಫೇಸ್ ಮಾಡೋದಕ್ಕೋಸ್ಕರ ಹಲ್ಕ್ ಬಸ್ಟರ್ನ ಯಾವ ಥರ ಕ್ರಿಯೇಟ್ ಮಾಡಿದ್ವೋ ಸೇಮ್ ಅದೇ ಥರ ಈ ಗಾಮಾ ಬೀಸ್ಟ್ಗಳನ್ನು ಫೇಸ್ ಮಾಡೋದಕ್ಕೆ ಅದೇ ಥರ ಅವ್ರವ್ರ ಸೂಪರ್ ಹೀರೋ ವರ್ಷನ್ನಲ್ಲೇನೆ ಹಲ್ಕ್ ಬಸ್ಟರ್ಸ್ಗಳನ್ನು ರೆಡಿ ಮಾಡ್ತಾರೆ. ಆದರೆ ಇಲ್ಲಿ ಕಾಮಿಡಿ ಏನಪ್ಪ ಅಂತ ಹೇಳಿದ್ರೆ, ಈ ಮಾನ್ಸ್ಟರ್ಸ್ಗಳೆಲ್ಲ ಕ್ರಿಯೇಟ್ ಆಗೋದಕ್ಕೆ ಮೂಲ ಕಾರಣ ಆಗಿರುವಂಥ ಹಲ್ಕೆ ಈ ಟೀಮ್ ಒಳಗಡೆ ಇರೋದಿಲ್ಲ. ಅದು ಹೋಗ್ಲಿ, ಇನ್ನೊಂದು ಕಾಮಿಡಿ ಏನಪ್ಪ ಅಂತ ಹೇಳಿದ್ರೆ, ಥೋರ್ ಒಬ್ಬ ಓವರ್ ಪವರ್ಡ್ ಕ್ಯಾರೆಕ್ಟರ್. ಅವನಿಗೂ ಹಲ್ಕು ಈಕ್ವಲ್ ಪವರ್ ಇರುತ್ತೆ. ಅದನ್ನ ನಾವು ಅವೆಂಜರ್ಸ್ ಫಸ್ಟು, ಥೋರ್ ರಾಗ್ನರಾಕ್ ಈ ಸಿನಿಮಾದಲ್ಲೆಲ್ಲ ನೋಡಿದ್ವಿ. ಅವನಿಗೂ ಕೂಡ ಹಲ್ಕ್ ಬಸ್ಟರ್ ಬೇಕಂತೆ. ಅದು ಹೋಗ್ಲಿ ಆಯಿತು. ಇನ್ನೂ ದೊಡ್ಡ ಜುಗಾಡ್ತನ ಏನಪ್ಪ ಅಂತ ಹೇಳಿದ್ರೆ, ಇಷ್ಟೆಲ್ಲ ಪವರ್ಫುಲ್ ಇದ್ರೂ ಕೂಡ ಈ ಅವೆಂಜರ್ಸ್ ಟೀಮು ಸೋತೋಗ್ಬಿಡುತ್ತೆ. ಎಲ್ಲರೂ ಸತ್ತೇ ಹೋಗ್ಬಿಡ್ತಾರೆ, ಈವನ್ ಥೋರ್ ಕೂಡ. ಆದರೆ ಇವರಿಂದ ಇನ್ಸ್ಪೈರ್ ಆಗಿರುವಂಥ ಸರ್ವೈವಲ್ ಆಗಿರೋ ಸೂಪರ್ ಹೀರೋಗಳು ಸ್ಯಾಮ್ ವಿಲ್ಸನ್ ಕ್ಯಾಪ್ಟನ್ಶಿಪ್ನಲ್ಲಿ ಈ ಬೀಸ್ಟ್ಗಳನ್ನೆಲ್ಲ ಒಡೆದಾಕಿ ಗಾಮಾ ವಾರನ್ನ ಗೆದ್ದು ಬಿಡ್ತಾರಂತೆ. ಅಂದರೆ ಅದೇ ಈ ಗಾಮಾ ಬೀಸ್ಟ್ಗಳ ನಡುವೆ ಎಲ್ಲ ಯುದ್ಧ ಮಾಡ್ತಿರ್ತಾರಲ್ಲ, ಅದನ್ನೇ ಇವರು ಗಾಮಾ ವಾರ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಆ ಯುದ್ಧದಲ್ಲಿ ಈಗ ಇವರು ಗೆದ್ದುಬಿಟ್ಟಿದ್ದಾರೆ. ಆ ಪ್ರೈಮ್ ಏಪೆಕ್ಸ್ ಇರುತ್ತಲ್ಲ ಗಾಡ್ಜಿಲಾ ಥರ, ಅದನ್ನು ತಗೊಂಡೋಗಿ ಎಲ್ಲೋ ನೀರು ಒಳಗಡೆ ಮುಳುಗಿಸ್ಬಿಟ್ಟಿದ್ದಾರೆ. ಈಗ ಅದಾದ್ಮೇಲೆ 10 ವರ್ಷ ಕಳೆದಾಗಿದೆ. ಈಗ ಮತ್ತೆಲ್ಲೋ ಗಾಮಾ ಬೀಸ್ಟ್ಗಳು ಕಾಣಿಸ್ಕೊಳ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಇವ್ರಿಗೆ ನ್ಯೂಸು. ಹಂಗಾಗಿ ಈ ಸರಿ ಮತ್ತೆ ಫೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ತಯಾರಾಗ್ತಾ ಇರ್ತಾರೆ. ಅವುಗಳು ಎಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು ಅದ್ರ ಸಿಗ್ನಲನ್ನು ತಿಳ್ಕೊಂಡು ಹೊರಡೋದಕ್ಕಂತೇಳಿ ನೋಡ್ತಾರೆ. ಆದರೆ ಮೋನಿಕಾ ರ್ಯಾಂಬೋಗೆ ಒಂದು ಐಡಿಯಾ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಗಾಮಾ ಬೀಸ್ಟ್ಗಳು ತುಂಬಾ ಪವರ್ಫುಲ್ಲು. ಅದನ್ನು ಸೋಲ್ಸ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಗಾಮಾ ಪವರ್ ಇರುವಂಥ ಎಂಟಿಟಿನೇ ಬೇಕು ಅಂತಂತೇಳಿ. ಅದು ಮತ್ತಿನ್ಯಾರು, ಬ್ರೂಸ್ ಬ್ಯಾನರೇ. ಅವನನ್ನು ಹುಡುಕ್ಬೇಕು, ಆದರೆ ಅವನು ಸಿಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಹೈಡೌಟ್ ಆಗಿದ್ದಾನೆ. ಅವನನ್ನು ಹುಡುಕೊಡು ಅಂತ ಹೇಳ್ಬಿಟ್ಟು ಬಕ್ಕಿ ಬಾನ್ಸ್ಗೆ ಕೇಳ್ಕೊಳ್ತಾಳೆ. ಮೋನಿಕಾ ರ್ಯಾಂಬೋ ಮತ್ತು ಸ್ಯಾಮ್ ವಿಲ್ಸನ್ ಇಬ್ರು ಸೇರ್ಕೊಂಡ್ಬಿಟ್ಟು ಆ ಗಾಮಾ ಬೀಸ್ಟ್ಗಳನ್ನ ಹುಡುಕಿ ಹೊಡೆಯೋದಕ್ಕಂತ ಹೇಳ್ಬಿಟ್ಟು ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಅಲ್ಲಿ ಬರೀ 1-2 ಗಾಮಾ ಬೀಸ್ಟ್ಗಳಲ್ಲ, ಅಲ್ಲಿ 1000 ಗಾಮಾ ಬೀಸ್ಟ್ಗಳಿದಾವೆ ಅಂತಂತೇಳಿ. ಇಷ್ಟೇ ಅಲ್ಲದೆ ಅವ್ರಿಗೆ ಇನ್ನೊಂದು ಶಾಕಿಂಗ್ ವಿಚಾರ ಕಾದಿರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ದಿ ಏಪೆಕ್ಸ್ ಇನ್ನೂ ಸತ್ತಿರಲ್ಲ, ಅದಿನ್ನೂ ಬದುಕಿರುತ್ತೆ, ಅದಿನ್ನೂ ದೊಡ್ಡದಾಗಿ ಬೆಳ್ಕೊಂಡಿದೆ, ದೊಡ್ಡ ಗಾಡ್ಜಿಲಾ ಥರ. ಅವಾಗ ಮೋನಿಕಾ ಸ್ಯಾಮ್ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಇದೆಲ್ಲ ನಾವು ಮಾಡಬೇಕಾಗಿರೋ ಯುದ್ಧ ಅಲ್ಲ, ಈ ಯುದ್ಧನ ಫೇಸ್ ಮಾಡಬೇಕಾಗಿರೋ ರಿಯಲ್ ಗಂಡಸು ಅಂತ ಹೇಳಿದ್ರೆ ಅದು ಬ್ರೂಸ್ ಬ್ಯಾನರೇ, ಅವನೇ ಬರಬೇಕು ಅಂತ. ಜೊತೆಗೆ ಸ್ಯಾಮ್ಗೆ ಫ್ಲರ್ಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾಳೆ. ನೀನು ನೋಡಿದ್ರೆ ದೊಡ್ಡ ದೊಡ್ಡ ಗಾಮಾ ಬೀಸ್ಟ್ ಜೊತೆನೆ ಫೈಟ್ ಮಾಡ್ತೀಯಾ, ಆದರೆ ನಮ್ಮ ಫ್ರೆಂಡ್ ಆಗಿರೋಂಥ ಬ್ರೂಸ್ ಬ್ಯಾನರ್ಗೆ ಹಿಂಗೆ ಎದುರ್ಕೊಳ್ತಾ ಇದೆಯಲ್ಲ ಅಂತ. ಆದರೆ ಸ್ಯಾಮ್ ಇಂಟೆನ್ಷನ್ನೇ ಬೇರೆ ಇರುತ್ತೆ. ಇಲ್ಲಿ ಬ್ರೂಸ್ಗೆ ಹಲ್ಕ್ ಆಗೋದೇನು ಇಷ್ಟ ಇರಲ್ಲ, ಆದರೆ ಇವ್ರು ಮಾಡಬೇಕಾಗಿರೋ ಯುದ್ಧಕ್ಕೋಸ್ಕರ ಬಲವಂತವಾಗಿ ಬ್ರೂಸನ್ನ ಹಲ್ಕ್ ಆಗು ಅಂತ ಹೇಳ್ಬಿಟ್ಟು ಕೇಳಕ್ಕೆ ಬರಲ್ಲ. ಅವನ ಮೇಲೇನು ಹೆದರಿಕೆ ಏನಿಲ್ಲ, ಆದರೆ ಫ್ರೆಂಡ್ಶಿಪ್ಪಿಗೆ ಅವ್ನು ಕೊಡ್ತಾ ಇರೋವಂಥ ಗೌರವ ಅಷ್ಟೇ. ಓಕೆ ಸರಿ, ಒಂದು ಪಕ್ಷ ಅವನನ್ನು ಹುಡುಕ್ಬಿಟ್ಟು ಅವ್ನ ಸಹಾಯ ಕೇಳೋಣ ಅಂತಂತಂದ್ರೂ ಕೂಡ ಅವ್ನು ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡ್ತಾನೆ. ಆದರೆ ಅಷ್ಟೊತ್ತಿಗಾಗಲೇ ಬಕ್ಕಿ ಬಾನ್ಸ್ ಬ್ರೂಸ್ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ನ ಲೊಕೇಶನ್ನ ಕಂಡಿಡ್ಬಿಟ್ಟು ಮೋನಿಕಾಗೆ ಕಳಿಸಿರ್ತಾನೆ. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಆ ಜಾಗಕ್ಕೆ ಹೋದಾಗ ಬ್ರೂಸ್ ಏನೋ ಸಿಗ್ತಾನೆ. ಆದರೆ ಅವನು ಯಾರ ಕೈಗೂ ಸಿಗ್ದಂಗೆ ಯಾವುದೋ ಒಂದು ಹಳೆಯ ಬಾಂಬರ್ ವಿಮಾನದಲ್ಲಿ ಮನೆ ಕಟ್ಕೊಂಡ್ಬಿಟ್ಟು ಕಾಡಿನ ನಡುವೆನೇ ವಾಸವಾಗಿರ್ತಾನೆ.
ಸ್ಯಾಮ್ ಬಂದಿರೋದು ಅವನ್ನ ಕರ್ಕೊಂಡೋಗೋದಕ್ಕೆ, ಈ ಯುದ್ಧಕ್ಕೆ ನಿನ್ನ ಸಹಾಯ ಬೇಕು ಅಂತ. ಆದರೆ ಅವನು ಬರೋದಿಲ್ಲ, ಬದಲಾಗಿ ಅವ್ನು ಬೇರೆ ರೀತಿಯೇ ಸಹಾಯ ಮಾಡ್ತಾನೆ. ಏನಪ್ಪ ಅಂತ ಹೇಳಿದ್ರೆ, ಇವ್ರು ಆಲ್ರೆಡಿ ಯೂಸ್ ಮಾಡ್ತಿರೋಂಥ ಹಲ್ಕ್ ಬಸ್ಟರ್ಗೆ ಎಲ್ಲ ಹಲ್ಕ್ ಬಸ್ಟರ್ನು ಒಟ್ಟಿಗೆ ಸೇರಿಸ್ಬಿಟ್ಟು ದಿ ಅವೆಂಜರ್ ಪ್ರೋಟೋಕಾಲ್ ಅಂತ ನಾವು ಒಂದು ಪ್ರೋಗ್ರಾಮಿಂಗ್ ಮಾಡಿರ್ತಾನೆ. ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಈ ಪವರ್ ರೇಂಜರ್ಸ್ ಸೀರೀಸ್ನಲ್ಲೆಲ್ಲ ಮುಂಚೆ ಬರ್ತಿತ್ತಲ್ಲ, ಎಲ್ಲ ಜಾಡ್ಸ್ಗಳು ಸೇರ್ಕೊಂಡ್ಬಿಟ್ಟು ಒಂದು ಮೆಗಾ ಜಾಡ್ ಆಗ್ತಿತ್ತಲ್ಲ, ಸೇಮ್ ಅದೇ ಥರದ ಪ್ಲ್ಯಾನು. ಅದ್ರ ಪ್ರೋಗ್ರಾಮಿಂಗ್ನೆಲ್ಲ ಒಂದು ಪೆಂಡ್ರೈವ್ಗೆ ಹಾಕ್ಬಿಟ್ಟು ಸ್ಯಾಮ್ಗೆ ಕೊಡ್ತಾನೆ. ಅವನು ಸದ್ಯಕ್ಕೆ ಈ ಏಪೆಕ್ಸ್ ಲೀಜಿಯನ್ ಜೊತೆ ಫೈಟ್ ಮಾಡೋದಕ್ಕೆ ಇದಾದರೂ ಸಿಕ್ತಲ್ಲ ಅಂತ ಅಂದ್ಕೊಂಬಿಟ್ಟು ವಾಪಸ್ ಹೋಗ್ತಾನೆ. ಅಷ್ಟೊತ್ತಿಗಾಗಲೇ ಆ ಏಪೆಕ್ಸ್ ಲೀಜಿಯನ್ ಟೀಮು ಮತ್ತು ಆ ದೊಡ್ಡ ಮಾನ್ಸ್ಟರು ಎಲ್ಲನೂ ನ್ಯೂಯಾರ್ಕ್ ಕಡೆಗೆ ದಾಳಿ ಮಾಡೋದಕ್ಕೆ ಅಂತೇಳಿ ಹೊರಟಿರ್ತವೆ. ಇವನು ಅಷ್ಟೊತ್ತಿಗೆ ಬರ್ತಾನೆ, ಆ ಅವೆಂಜರ್ ಪ್ರೋಟೋಕಾಲನ್ನು ಆ್ಯಕ್ಟಿವ್ ಮಾಡಿಬಿಟ್ಟು ಒಂದು ದೊಡ್ಡ ಮೆಗಾಜಾಡ್ ಥರ ಆಗ್ಬಿಟ್ಟು ಅಲ್ಲಿರೋ ಗಾಮಾ ಬೀಸ್ಟ್ಗಳನ್ನೆಲ್ಲ ಹೊಡೆದಾಕ್ತಾರೆ. ಆದರೆ ದಿ ಏಪೆಕ್ಸನ್ನು ಹೊಡೆದಾಕೋದು ತುಂಬ ಕಷ್ಟ ಆಗೋಗ್ಬಿಡುತ್ತೆ. ನೀವು ಈ ಗಾಡ್ಜಿಲಾ ಸಿನಿಮಾಗಳಲ್ಲಿ ನೋಡಿರ್ತೀರಲ್ಲ, ಅದು ಬಾಯಿಂದ ಎನರ್ಜಿ ಬೀಮನ್ನು ಬಿಡುತ್ತಲ್ಲ, ಸೇಮ್ ಅದೇ ಥರ ಇಲ್ಲಿ ಈ ಏಪೆಕ್ಸು ಬಾಯಿಂದನೇ ಗಾಮಾ ಲೇಸರ್ ಬೀಮನ್ನೆಲ್ಲ ಬಿಡ್ತಾ ಇರುತ್ತೆ. ಇನ್ನೆಲ್ಲಿಂದ ಹೊಡೆದಾಕ್ತಾರೆ ಇದನ್ನು ಸಾಯಿಸ್ಬೇಕಪ್ಪ. ಹೆಂಗೆ ಸಾಯಿಸೋದು? ಆಬ್ವಿಯಸ್ಲಿ ನಮಗೆಲ್ಲ ಗೊತ್ತಿರೋದೇ ನಡೆಯುತ್ತೆ. ಆವಾಗ ಅಲ್ಲಿಗೆ ಹಲ್ಕ್ ಎಂಟ್ರಿ ಕೊಡ್ತಾನೆ. ಅದು ಆ ಬಾಂಬರ್ ಯುದ್ಧ ವಿಮಾನನ ತಗೊಂಡು ಅದರಲ್ಲಿ ಒಂದು ನ್ಯೂಕ್ ಬಾಂಬನ್ನ ಗಾಮಾ ಬ್ಲಾಸ್ಟ್ ಆಗೋ ರೀತಿ ರೆಡಿ ಮಾಡಿಕೊಂಡು ಆ ಬಾಂಬ್ ಒಳಗಡೆ ಕುತ್ಕೊಂಡ್ಬಿಟ್ಟು ಜಿಗಿದು ಬಿಡ್ತಾನೆ. ಆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅದರಲ್ಲಿರುವಂಥ ಹ್ಯೂಜ್ ಅಮೌಂಟ್ ಆಫ್ ಗಾಮಾ ರೇಡಿಯೇಷನ್ನು ಅವನ ಬಾಡಿ ಜೊತೆ ಸೇರ್ಕೊಂಡ್ಬಿಟ್ಟು ಇವನು ದೊಡ್ಡ ಮಾನ್ಸ್ಟರ್ ಥರ ಆಗೋಗ್ಬಿಡ್ತಾನೆ. ಸೇಮ್ ಗ್ರೀನ್ ಕಲರ್ ಗಾಡ್ಜಿಲ್ಲ, ಆದರೆ ಕೊಂಬು ಮಾತ್ರ ಇರಲ್ಲ ಅಷ್ಟೇ. ಇದನ್ನೆಲ್ಲ ನೋಡ್ಬಿಟ್ಟು ಮಿಕ್ಕಿದ ಹೀರೋಗಳು ಎದುರ್ಕೊಂಡ್ಬಿಡ್ತಾರೆ. ಆದರೆ ಸ್ಯಾಮ್ ಮಾತ್ರ ಆ ಏಪೆಕ್ಸನ್ನು ಹೊಡೆದಾಕೋದಕ್ಕೆ ಬ್ರೂಸ್ಗೆ ಹೆಲ್ಪ್ ಮಾಡ್ತಾನೆ. ಫೈನಲಿ ಅವನು ಕೂಡ ಗಾಡ್ಜಿಲಾ ಥರನೇ ಬಾಯಿಂದ ಗಾಮಾ ಎನರ್ಜಿ ಬೀಮನ್ನು ಪ್ರೊಡ್ಯೂಸ್ ಮಾಡ್ತಾ ಆ ಏಪೆಕ್ಸನ್ನು ಬರ್ನ್ ಮಾಡಾಕ್ಬಿಡುತ್ತೆ. ಅದನ್ನು ಸುಟ್ಟು ಕರ್ಕ್ಲು ಮಾಡಿ ಹೊಗೆ ಬರುತ್ತಲ್ಲ, ಕರ್ಕ್ಲಲ್ಲ ಗ್ರೀನ್ ಕಲರೇ, ಆ ಗ್ರೀನ್ ಹೊಗೆನೂ ಸತ ಬಿಡ್ದಂಗೆ ಈ ಗಾಂಜಾ ಸೇದೋ ನಶೆಗಾರರ ಥರ ಮೂಗ್ನಲ್ಲೇನೆ ಎಳ್ಕೊಂಬಿಟ್ಟು ಏನೂ ಪ್ರಾಬ್ಲಮ್ ಆಗದೆ ಇರೋ ರೀತಿ ಮಿಷನ್ ಕಂಪ್ಲೀಟ್ ಮಾಡಿಬಿಡ್ತಾನೆ. ಒಂದು ಸರಿ ಮಿಕ್ಕಿದ ಹೀರೋಗಳ ಕಡೆ ತಿರುಗ್ಬಿಟ್ಟು ಗುರ್ರಂದು ಬಿಡ್ತಾನೆ. ಆದರೆ ಸ್ಯಾಮ್ ಮಾತ್ರ ಅವನ ಮುಂದೆನೇ ನಿಂತ್ಕೊಂಬಿಟ್ಟು, ಹಾಯ್ ಬ್ರೋ, ನಾನು ನಿಮ್ಮ ಫ್ರೆಂಡು, ನಮಗೇನು ಮಾಡಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅವನನ್ನು ಕನ್ವಿನ್ಸ್ ಮಾಡಿಬಿಟ್ಟು ಕಳಿಸ್ಬಿಡ್ತಾನೆ. ಇನ್ನು ಮಿಕ್ಕಿದ ಗಾಮಾ ಬೀಸ್ಟ್ಗಳು ಕೂಡ, ನಮ್ಮ ಬಾಸ್ ಸತ್ತೋದ, ಈಗ ಇವನೇ ನಮ್ಮ ಹೊಸ ಬಾಸು ಮೆಗಾ ಹಲ್ಕ್ ಅಂತ ಹೇಳ್ಬಿಟ್ಟು ಅವನಿಗೆ ಬೋ ಮಾಡಿಬಿಟ್ಟು ಅವುಗಳು ಕೂಡ ಅವನ ಹಿಂದೆನೇ ಹೋಗ್ಬಿಡ್ತವೆ. ಇಷ್ಟೇ ಈ ಎಪಿಸೋಡ್ ಕತೆ. ಅಲ್ಲ, ಮಾರ್ವೆಲ್ ಅವ್ರಿಗೆ ಇಲ್ಲಿ ಏನಾಗಿದೆ ಅಂತ. ಇವ್ರ ಹತ್ರ ಎಂತೆಂಥ ಕತೆಗಳಿದೆ ಹೇಳ್ಕೊಳ್ಳೋದಕ್ಕೆ. ವರ್ಲ್ಡ್ ಬಿಗ್ಗೆಸ್ಟ್ ಫಿಲ್ಮ್ ಪ್ರೊಡಕ್ಷನ್ ಕಂಪನಿ ಅಂಥದ್ರಲ್ಲಿ ಪವರ್ ರೇಂಜರು ಗಾಡ್ಜಿಲಾ ಸಿನಿಮಾದ ಕಾನ್ಸೆಪ್ಟ್ಗಳನ್ನು ದೇಬ್ಕೊಂಬಿಟ್ಟು ಅದಕ್ಕೆ ಸೂಪರ್ ಹೀರೋ ಟಚ್ ಕೊಟ್ಟು ನಮ್ಮ ಕಿವಿಗೆ ಹೂವು ಮುಡಿಸೋದಕ್ಕೆ ಹೊರಟಿದಾರಲ್ಲ. ಸೀರಿಯಸ್ಲಿ ಆಡಿಯನ್ಸನ್ನು ಇಷ್ಟೊಂದು ಗ್ರ್ಯಾಂಟೆಡ್ ಆಗಿ ತಗೋಬೋದಾ? ಇನ್ನು ಎಪಿಸೋಡ್ 2 ಅದು ಇನ್ನೊಂದು ರೀತಿ ಕರ್ಮಕಾಂಡ. ಅದೇನು ಅಂತಂತ ಹೇಳ್ಬಿಟ್ಟು ನಿಮಗೆ ಸಾಧ್ಯವಾದರೆ ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.